ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರಲ್ಲ, ಈಗ ಆ ವಿಚಾರದಲ್ಲಿ ಸ್ಪಷ್ಟನೆ ಸಿಗ್ತಾ ಇದೆ. ಆರ್ಸಿಬಿಯೇ ನೇರ ಹೊಣೆ ಅಂತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನರ ಸಾವಿಗೆ ಆರ್ಸಿಬಿಯೇ ನೇರ ಹೊಣೆ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆಗೆ ಸಿಐಡಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿರುದ್ಧ ಈಗ ಹಲವು ಸಾಕ್ಷ್ಯಗಳು ಪತ್ತೆಯಾಗಿದೆ. 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಈಗ ಸಿಐಡಿ ರೆಡಿ ಮಾಡಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದಂಥ ದುರಂತ ಇದಾಗಿತ್ತು. ಯಾಕೆ ಇದರಲ್ಲಿ ಸರ್ಕಾರದ ವಿಚಾರದಲ್ಲಿ ಸಿಐಡಿ ಅವರೇನು ಪ್ರಸ್ತಾಪನೆ ಮಾಡೋದಿಲ್ಲ? ಸರ್ಕಾರ ಆ ಕಡೆಗೆ ವಿಧಾನಸೌಧದ ಮುಂಭಾಗದಲ್ಲಿ ನಿಲ್ಲಿಸಿದ್ರಲ್ಲ, ಅದನ್ನೇ ಯಾಕೆ ಪ್ರಸ್ತಾಪ ಮಾಡೋದಿಲ್ಲ? ಯಾಕೆ ಆ ಧೈರ್ಯ ಇಲ್ವಾ? ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರ? ಓಕೆ, 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಈ ಸಂಸ್ಥೆಗಳೇನಿದೆ ಇವರ ವಿರುದ್ಧ ಈಗ ಚಾರ್ಜ್ ಶೀಟನ್ನು ಸಿಐಡಿ ಅವರು ರೆಡಿ ಮಾಡಿದ್ದಾರೆ. ಏನು ಹೇಳ್ತಾರೆ ಅವರು ಅಂತಂದರೆ, ಕಾರ್ಯಕ್ರಮದ ಟಿಕೆಟ್ ಬಗ್ಗೆ ಗೊಂದಲವನ್ನು ಆರ್ಸಿಬಿ ಹುಟ್ಟಿಸಿತು. ನೋ ಡೌಟ್, ಆ ಬಗ್ಗೆ ಅಂತೂ ಗೊಂದಲ ಇತ್ತು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇದು ಘಟನೆಗೆ ಮೊದಲ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಫೈನ್, ಓಕೆ. ಸರಿಯಾದ ಪ್ಲಾನ್ ಇಲ್ಲದೆಯೇ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ್ದು. ಸರಿಯಾದ ಪ್ಲಾನ್ ಇಲ್ಲದೆಯೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾಗೋದಾದರೆ ವಿಧಾನಸೌಧದಲ್ಲೂ ಕೂಡ ನಡೆದಂಥ ಬೆಳವಣಿಗೆ ಇತ್ತಲ್ಲ, ಕೋತಿ ಥರ ಮರ ಇರೋ ರೀತಿಯಲ್ಲಿ ಬಿಟ್ಟಿದ್ರಲ್ಲ, ಅದು ಯಾಕೆ ಆಗಲಿಲ್ಲ? ಅದು ಸರಿಯಾಗಿ ಆಯೋಜನೆ ಅಲ್ವಾ? ಆಮೇಲೆ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾರಿಗೆ? ಪೊಲೀಸರಿಗೆ. ಸರಿಯಾದ ಪ್ಲಾನಿಂಗ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ, ಭದ್ರತಾ ಲೋಪವೂ ದುರಂತಕ್ಕೆ ಪ್ರಮುಖ ಕಾರಣ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ತಗೊಂಡಂತಹ ನಿರ್ಧಾರ ಸರಿ ಅನ್ನೋದನ್ನು ಹೇಳಬೇಕಲ್ಲ ಅವರು. ಕಮಿಷನರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಇವೆಲ್ಲವೂ ಕೂಡ ಸರಿ ಅನ್ನೋದಕ್ಕಾದರೆ ಭದ್ರತಾ ಲೋಪವು ಅಂತ ಹೇಳಬೇಕಲ್ಲ. ಟಿಕೆಟ್ ಬಗ್ಗೆ ಗೊಂದಲ, ಎಕ್ಸ್ ಖಾತೆಯಲ್ಲಿ ಪೋಸ್ಟು, ಸುಳ್ಳು ವದಂತಿ ಇವೆಲ್ಲವೂ ಕೂಡ ದುರಂತಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಅದನ್ನು ಒಂದು ಸೇರಿಸಬೇಕಾಗಿತ್ತು. ಯಾಕೆ ಸೇರಿಸಲಿಲ್ಲ ಅನ್ನೋದು ನನಗೆ ಪ್ರಶ್ನೆ. ವಿಧಾನಸೌಧದ ಮುಂದೆ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮವೂ ಕೂಡ ಇದಕ್ಕೆ ಕಾರಣ ಅಂತ ಹೇಳಬೇಕಾಗಿತ್ತು. 100 ಪ್ರತ್ಯಕ್ಷ ಸಾಕ್ಷಿ, ಸಿಸಿಟಿವಿ, ಗಾಯಾಳುಗಳ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇನ್ ಡೀಟೇಲ್ ಆಗಿ ಏನು ಸಿಗ್ತಾ ಇದೆ? ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದ ಸರ್ಕಾರದೇನು ತಪ್ಪಿಲ್ವಂತ ಇದರಲ್ಲಿ ಸಿಐಡಿ ವರದಿಯಲ್ಲಿ? ಅರುಣ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಸಂಬಂಧ ಇದೀಗ ಸಿಐಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ 2200 ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಪ್ರತ್ಯಕ್ಷವಾಗಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಅದರಲ್ಲಿ ಆ ಪ್ರತಿ ಗೇಟ್ನ ಬಳಿ ನಿಯೋಜನೆಯಾಗಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು, ಖಾಸಗಿ ಸೆಕ್ಯೂರಿಟಿಯ ಸಿಬ್ಬಂದಿಗಳು ಮತ್ತು ಗಾಯಾಳುಗಳು ಮತ್ತು ಯಾರು ಮ್ಯಾಚನ್ನು ಅವತ್ತು ನೋಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸೆಲೆಬ್ರೇಷನನ್ನು ನೋಡೋಕ್ಕೆ ಬಂದಿದ್ದಂಥವರ ಹೇಳಿಕೆ, ಈ ಎಲ್ಲ ಹೇಳಿಕೆಗಳನ್ನು ಆಧರಿಸಿ, CCTVಗಳ ದೃಶ್ಯಗಳನ್ನು ಆಧರಿಸಿ ಈ ಒಂದು ಚಾರ್ಜ್ ಶೀಟನ್ನು ತಯಾರಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಈ ಒಂದು ಘಟನೆಗೆ 11 ಮಂದಿಯ ಸಾವಿಗೆ ನೇರ ಕಾರಣ ಇಲ್ಲಿ ಆರ್ಸಿಬಿ, ಡಿಎನ್ಎ ಮ್ಯಾನೇಜ್ಮೆಂಟ್ ಹಾಗೆ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ನ ವೈಫಲ್ಯ ಎದ್ದು ಕಾಣ್ತಿದೆ ಅನ್ನೋ ಮಟ್ಟಿಗೆ ಇದೀಗ ಚಾರ್ಜ್ ಶೀಟನ್ನು ರೆಡಿ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೇಗೆ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ, ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಯಾವಾಗ ಇಲ್ಲಿ ಆರ್ಸಿಬಿ ಇರ್ಬೋದು ಅಥವಾ ಕೆಎಸ್ಸಿಎ, ಡಿಎನ್ಎ ಒಂದು ಠರಾವೋವನ್ನು ನಡೆಸಬೇಕಿತ್ತು. ಅಂದರೆ ಠರಾವೋ ಅಂದರೆ ಯಾವುದೇ ಒಂದು ಸಭೆ ಆಯೋಜನೆಗೆ ಮೊದಲು ಒಂದು ಸಭೆಯನ್ನು ಸೇರಬೇಕು, ಆ ಸಭೆಯ ನಿರ್ಧಾರಗಳನ್ನು ಮಾಡಬೇಕಿತ್ತು. ಆ ಸಭೆಯ ನಿರ್ಧಾರಗಳೇನಿತ್ತು ಅದನ್ನು ಪೊಲೀಸರಿಗೆ ತಿಳಿಸಬೇಕಿತ್ತು. ಆದರೆ ಇದು ಯಾವುದನ್ನು ಕೂಡ ಮಾಡಿಲ್ಲ. ಇನ್ನು ಡಿಎನ್ಎ ಮ್ಯಾನೇಜ್ಮೆಂಟ್ ಖಾಸಗಿ ಭದ್ರತಾ ಸಿಬ್ಬಂದಿಗಳನ್ನು ನೇಮಕ ಮಾಡುವಲ್ಲಿ ಸಂಪೂರ್ಣವಾಗಿ ಎಡವಿದೆ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಅವತ್ತಿನ ಟಿಕೆಟ್ ಗೊಂದಲ, ಬೆಳಿಗ್ಗೆ ತಪ್ಪಾಗಿ ಟ್ವೀಟನ್ನು ಮಾಡಿರೋದು, ಸುಳ್ಳು ಟಿಕೆಟ್ ಗೊಂದಲಗಳೇನಿತ್ತು ಇದು ಸಾಕಷ್ಟು ಜನರು ಸೇರೋದಕ್ಕೆ ಕಾರಣವಾಯಿತು. ಹೀಗಾಗಿಯೇ ಕಾಲ್ತುಳಿತ ಸಂಭವಿಸ್ತು ಅನ್ನೋ ಮಟ್ಟಿಗೆ ಇದೀಗ ಸಿಐಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಹೊರಟಿದೆ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಕಾಲ್ತುಳಿತ ಘಟನೆ ನಡೆದದ್ದು ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ. ಆದರೆ ಅದಕ್ಕೂ ಮೊದಲು ಸರ್ಕಾರ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಆಟಗಾರರನ್ನು ಕರೆಸಿ ಸನ್ಮಾನ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಜನರು ಸೇರಿದ್ರು. ಅಲ್ಲೂ ಕೂಡ ತಳ್ಳಾಟ ನೂಕಾಟ ನಡೆದಿತ್ತು. ಆದರೆ ಇದರ ಬಗ್ಗೆ ಸರ್ಕಾರ ಯಾವುದೇ ಸರ್ಕಾರದ ವಿರುದ್ಧ ಯಾವುದೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದಂತೆ ಸಿಐಡಿ ಕಂಡು ಬರ್ತಿಲ್ಲ. ಕಾರಣ ಇಲ್ಲಿ ಯಾವುದೂ ಸ್ಟ್ಯಾಂಪೇಡ್ ಆಗಿಲ್ಲ ಅನ್ನೋ ಒಂದು ಉತ್ತರ ಇದೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಂತಹ ನಡೆದಂತಹ ಒಂದು ಘಟನೆ ಏನಿದೆ ಅದಕ್ಕೆ ಇದೀಗ ಈ ಮೂರು ಆರ್ಸಿಬಿ ಇರಬಹುದು ಮತ್ತೆ ಕೆಎಸ್ಸಿಎ ಮತ್ತೆ ಡಿಎನ್ಎ ಈ ಮ್ಯಾನೇಜ್ಮೆಂಟ್ಗಳೇ ಕಾರಣ ಅನ್ನೋ ನಿರ್ಧಾರಕ್ಕೆ ಇದೀಗ ಸಿಐಡಿ ಬಂದಂತೆ ಕಂಡು ಬರ್ತಿದೆ. ಬಹುಶಃ ಇದೇ ವಾರದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅರುಣ್.